ಬಸ್ಸಿಗಾಗಿ ಪರದಾಡ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳು. ಆಕ್ರೋಶದಿಂದ ಬಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಿದ ಸ್ಟೂಡೆಂಟ್ಸ್. ಸ್ಥಳಕ್ಕೆ ಡಿಪೋ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಭೇಟಿ. ಬಸ್ ಸೀಟ್ ಕೂಡಲು ಅಲ್ಲ, ವ್ಯಾಪಾರಸ್ಥರ ಸಾಮಾನಿಗೆ ಮೀಸಲು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಸುಳ್ಳದ ಗ್ರಾಮದ ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆಗೆ ಹೋಗಲು ಬಸ್ಸಿಗಾಗಿ ಪರದಾಡ್ತಿದ್ದಾರೆ. ಸಮಸ್ಯೆ ಕುರಿತು ವಿದ್ಯಾರ್ಥಿಗಳು ದಿಢೀರ್ ಆಗಿ ಕೆರೂರು, ಬಾದಾಮಿ, ಕೊಣ್ಣೂರ ಈ 3 ಬಸ್ಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡಲು ಮುಂದಾದರು. ಸ್ಥಳಕ್ಕೆ ಡಿಪೋ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಎಸ್.ಟಿ. ಚಾವಣ್ ಅವರು ಆಗಮಿಸಿ ಸಮಸ್ಯೆ ಪರಿಹಾರದ ಭರವಸೆ ನೀಡಿದ್ರು. ನಂತರ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿ ನಾವು ಕರ್ತವ್ಯ ಮಾಡಲು ಮುಂದಾಗ್ತೇವೆ ಎಂದು ನಮ್ಮ ಸಿಬ್ಬಂದಿಗಳಿಗೆ ತಿಳಿಸ್ತೇವೆ ಎಂದು ಹೇಳಿದ್ದಾರೆ. ಶಾಲೆಗೆ ಹೋಗುವುದು ತಡವಾಗುತ್ತದೆ. ನಾವು ದಿನನಿತ್ಯ ಇದೇ ಪರಿಸ್ಥಿತಿ ಅನುಭವಿಸುತ್ತಿದ್ದೇವೆ. ವ್ಯಾಪಾರಸ್ಥರು ತಮ್ಮ ಮಾರಾಟದ ಸಾಮಾನುಗಳನ್ನ ಬಸ್ ಸೀಟ್ ಮೇಲೆ ಇಡುತ್ತಾರೆ. ನಮಗೆ ಕೂಡಲು ಅವಕಾಶ ಮಾಡಿಕೊಡುವುದಿಲ್ಲ. ಇದಕ್ಕೆ ನಮಗೆ ಸಮಯಕ್ಕೆ ಸರಿಯಾಗಿ ಅನುಕೂಲ ಮಾಡಿಕೊಡಬೇಕು ಎಂದು ಶಾಲಾ ಮಕ್ಕಳು ಮನವಿ ಮಾಡಿದ್ದಾರೆ. ಕೊಣ್ಣೂರ್ಲಿಂದ ಗೋಣಕೊಪ್ಪಲಿಂದ ಪುಟ್ಟಿಗಳು ಸೀಟ್ ಮೇಲೆ ಇಟ್ಕೊಂಡ್ರೆ ಆಮೇಲೆ ಭಾಳ ಸೀಟ್ ಅವೇ ಪುಟ್ಟಿಗಳು ಭಾಳ ಇದ್ರೆ ಅವಾಯ್ಡ್ ಮಾಡಿ ಹೌದು ಹಾಕೊಂಡ್ಬರ್ಬೇಡ್ರಿ ಅಂತ ಹೇಳಿ ನಿಮ್ಗೆ ಅವ್ರು ಮಾತು ಕೇಳಿತ್ತಂದ್ರೆ ನಾವು ಫೋನ್ ನಮ್ಮ ಗಾಡಿಯಾಗ ಪ್ಯಾಸೆಂಜರ್ಗೆ ಅಷ್ಟೇ ಅಲ್ಲ ಲಗೇಜ್ ಅಲಾವಿಲ್ಲ ಅಂದ್ರೆ ಫಸ್ಟ್ ಹೋಗಿ ಅವ್ರು ಹಂಗಿಲ್ರಿ ಕೊರಿಯರ್ ಮಾಡ್ಕೊಂಡು ಹೋಗ್ಲಿ. ಅಮ್ಮ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅಕ್ಷತಾ ಹನುಮಂತ ನಂಗಾರಿ. ನಮ್ಮ ಊರು ಕಳಸ. ನಾವು ಮನೆಗೆ ಕಾಲೇಜಿಗೆ ನಾವು ಹೋಗ್ತಿದ್ದೇವೆ. ನಾವು 8:00 ಮನೆ ಬಿಡ್ತಿದ್ದೀವಿ. ಹೋಗುದಲ್ಲೇ ನಾವು 10 ಗಂಟೆಗೆ ಹೋಗ್ತೀವಿ. ಅಲ್ಲಿ ಕಾಲೇಜ್ ಬಿಡುದು 4 ಗಂಟೆಗೆ ಬಿಡುತ್ತೆ. ನಮ್ದು 2 ತಾಸು ಟೈಮ್ ವೇಸ್ಟ್ ಆಗ್ತದೆ. ಬಸ್ ಪ್ರಾಬ್ಲಮ್ ಇದೆ. ಅದಕ್ಕೆ ನಮಗೆ ಪ್ಲೀಸ್ ಬಸ್ ಅನುಕೂಲ ಮಾಡಿಕೊಡ್ಬೇಕಂದು ವಿನಂತಿಸಿಕೊಳ್ಳುತ್ತೇನೆ. ಎಷ್ಟು ದಿವಸದಿಂದ ಈ ಸಮಸ್ಯೆ ಎಷ್ಟು ದಿನ ಅಂದ್ರೆ ಕಂಟಿನ್ಯೂ ಇದೇ ಐತ್ರಿ. ನಾವು ಹೋಗಿ ಮನೆಗೆ ಅಂತೂ 8:30 ಹೋಗ್ತೀರಿ. ನಾವು ಕಾಲೇಜ್ 4 ಗಂಟೆಗೆ ಬಿಡ್ತೀರಿ. ಅನುಕೂಲ ಮಾಡಿಕೊಡಂತ ವಿನಂತಿಸಿಕೊಳ್ಳುತ್ತೀವಿ. ಏನಮ್ಮ ನಿಮ್ಮ ಹೆಸರು? ರಾಧಾ. ಯಾವ ಸ್ಕೂಲು? ನಂದು ಹೆಬ್ಬಳ್ಳಿ ಸ್ಕೂಲ್. ತಮ್ಮೂರು? ಸುಳ್ಳ. ಏನ್ ಸಮಸ್ಯೆ ಆಗ್ತದೆ ಅಮ್ಮ ಬಸ್ಸಿಂದ ನಿಮಗೆ? ಬಸ್ಸಿನ ಪ್ರಾಬ್ಲಮ್. 10 ಗಂಟೆಗೆ ಬಿಡ್ತಾರೆ ಸರಿ. ಇಲ್ಲಿ ನಿಮ್ಮೂರಿಗೆ ಎಷ್ಟು ಗಂಟೆಗೆ ಬಸ್ ಬರ್ತಾವೆ? 9:30 ಬರ್ತಾ. ಅದನ್ನ 9ಕ್ಕೆ ಬಿಡ ಅಂತ ಅರ್ಧ ಗಂಟೆ ನಮಗೆ ಇದಾಗ್ತಾ ಇದೆ. ವೇಸ್ಟ್ ಆಗುತ್ತೆ. ಸರ್, ತಮ್ಮ ಹೆಸರು? ಮಂಜುನಾಥ್ ಪ್ರತಾಪ ಕುಂಬಾರ, ಸಾಕಿನ್ ಸುಳ್ಳ. ಏನ್ ಸಮಸ್ಯೆ ಆಗ್ತಿದೆ ಸರ್ ಬಸ್ಸಿನ? ಶಾಲಿ ಮಕ್ಕಳಿಗೆ ಬಹಳ ಪ್ರಾಬ್ಲಮ್ ಆಗೈತ್ರಿ. ಯಾವ ರೀತಿ ಸಮಸ್ಯೆ ಸರ್? ಯಾವ ರೀತಿ ಅಂದ್ರೆ ಮುಂಜಾನೆ 9 ಗಂಟೆಗೆ ಬಸ್ ಬರುತ್ತೆ ಅವ್ರಿಗೆ. ಅದು 9 ಗಂಟೆಗೆ ಮ್ಯಾಗ್ ಹೋಗೈತ್ರಿ. ಕೊಣ್ಣೂರಿಗೆ 12 ಕಿಲೋಮೀಟರ್ ಮ್ಯಾಗ್ ಹೋಗಿ ಬಾಳಿ ಬರ್ಬೇಕಾದ್ರೆ 10:30 ಆಗೈತ್ರಿ. ಅಲ್ಲೇ ಪ್ರೇಯರ್ ಅಲ್ಲೇ 10 ಗಂಟೆಗೆ ಪ್ರೇಯರ್ ಆಗಿರ್ತೈತಿ. ಮಕ್ಕಳನ್ನ ಹೊರಗಡೆ ನಿಂದ್ರಸಕತ್ತಾರ. ಹೌದ್ರೆ ಅದೊಂದು ಪ್ರಾಬ್ಲಮ್. ಬಾಳಿ ಒಂದು ಎಕ್ಸ್ಟ್ರಾ ಬಸ್ ಅನ್ನು ಬಿಟ್ಟಿದಾರ. ಅದು ಹೆಂಗ್ ಬರ್ತೀವಿ, ಅದು 10ಕ್ಕೆ ಬರ್ತಾ, ಇದು 10ಕ್ಕೆ ಬರ್ತಾ. ಅಂದ್ರೆ ಸಾರಿಗೆ ಹುಡುಗರಿಗೆ ಭಾಳ ಪ್ರಾಬ್ಲಮ್ ಆಗಿದ್ರೆ. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ರೋಡಿಂದ ಮಾತ್ರ ದೊಡ್ಡ ದೊಡ್ಡ ಹಳ್ಳ ಗುಂಡಿ ಏಕ ಬಿದ್ದವ್ರಿ. ಇದು ಮೇನ್ ರೋಡ್ ಅಂತಾರ, ಹೆಸರಿಗೆ ಅಟ ಮೇನ್ ರೋಡ್ ಎಲ್ಲ. ಇದು ಹೊಲಮನಿಗೆ ಅಡ್ಡಾಡುವಂಥ ರೋಡ್ ಆಗಿದೆ ಇದು. ಬೇಕಾದ್ರೆ ಒಂದ್ಸಲ ನೋಡ್ರಿ, ಬೇಕಾರೆ ಏಕದಿಂದ ಗೋಲ್ಕಪ್ಪದಿಂದ ಹಿಡಿದು ಇದು ಬಾದಾಮಿ ಮಠ ನೋಡ್ರಿ, ಚಾಚ್ಕೋಟ್ ಮಠ ನೋಡ್ರಿ, ಮೇನ್ ರೋಡ್ ಇದು. ಮಗ್ಳು ಹಳ್ಯಾವ MP ಅದಾನ, MLA MP ಇದ್ರೂ ಒಬ್ರು ಈ ಸನಿಯಕ್ಕೆ ಕಾಲು ಇಟ್ಟಿಲ್ಲ ಅಂತ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮುತ್ತುಕಿತ್ತಿ. ನಾನು 10th ಕ್ಲಾಸ್ ಓದ್ತಿದ್ದೇನೆ. ಹೆಬ್ಬಳ್ಳಿ ಹೈಸ್ಕೂಲ್ಗೆ ಹೋಗ್ತಿದ್ದೆ. 9 ಬಸ್ ದಿನ ಕೊಣ್ಣೂರಾಗಿಂದ ಬರ್ತಾಯಿದೆ. ಅದು ಲೇಟ್ ಆಗ್ತಿದ್ರೆ ನಮ್ಗೆ ನಿಂದ್ರಾಕ ಜಾಗ ಇಲ್ಲರಿ. ಅವ್ರ ಹೆಣ್ಮಕ್ಳೆಲ್ಲ ಅವರು ಡೋರಿಗೆ ನಿಂತಿರ್ತಾರೆ. ನಮ್ಗೆ ಹತ್ತಕ್ಕ ಜಾಗನ ಇರಂಗಿಲ್ಲ. ಅವರು ಆದರೂ ಬಸ್ ಬಿಡಂಗಿಲ್ಲ ರೀ. ಇವತ್ತು ಸ್ಟ್ರೈಕ್ ಮಾಡಿದ್ದೀರಿ 3 ಬಸ್. ಅದಕ್ಕಾಗಿ ಇವತ್ತು ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ? ಕಂಟಿನ್ಯೂ ಹಿಂಗ ಆಗೈತ್ರಿ. ಬಸ್ ಹಂಗಂದ್ರೆ ಹಿಂಗ ಆಗೈತ್ರಿ. ರೋಡ್ ಚಲೋನೂ ಇಲ್ರಿ. ಅದು ಇಲ್ಲಿ ಯಾರೋ ಅವ್ರು ಯಾರು ಬರಂಗಿಲ್ರಿ. ಇಲ್ಲಿ ರಸ್ತೆಗಳು ಕೂಡ ಸರಿಯಾಗಿಲ್ಲ. ರಸ್ತೆಗಳು ಸರಿಯಾಗಿ ಬಸ್ ಅದಕ್ಕಾಗಿ ತಡಗಿನೂ ಆಗುತ್ತೆ, ಸ್ಲೋನು ಆಗುತ್ತೆ. ಒಳ್ಳೆ ನಾವು ಅಲ್ಲಿ ಶಾಲೆಗೆ ಹೋಗಕ್ಕೂ ಲೇಟ್ ಆಗುತ್ತೆ. ಅಲ್ಲಿಂದ ಒಮ್ಮೆ ಬಸ್ ಕಟ್ಟಿದ್ರು ಅಲ್ಲಿ ಫೀಡ್ ಒಮ್ಮೆ ಲೇಟ್ ಆಗುತ್ತೆ. ಒಳ್ಳೆ ಫೇರಿಗೆ ನಿಂದ್ರಂಗಿಲ್ಲ ನಾವು. ಅದೊಂದು ಮೊನ್ನೆ ಒಮ್ಮೆ ಸ್ಟ್ರೈಕ್ ಮಾಡಿದಕ್ಕೆ ಎಷ್ಟ ಬಸ್ ಬಿಟ್ಟಿದ್ದು. ಅದು ನಮ್ದು 3ನೇ ಫೀಡ್ ಚಲೋ ಆದಾಗ ಅದು ಬಂದ್ ಹೋಗುತ್ತೆ. ಅದಾದ್ರೆ ಲೇಟ್ ಆಗುತ್ತೆ. ಶಾಸಕರು, ಸಂಸದರು ಕೂಡ ಯಾವುದೇ ರೀತಿಯ ತಮ್ಮ ಒಂದು ವರ್ಷ ಆದ್ರೆ ಯಾರು ಬಂದಿಲ್ಲ. ದೀಪಕ್ ಅವರು ಅಲ್ಲಿ ಬೇದ ಕಳ್ಸಿದ್ರು. ಒಳ್ಳೆ ಅಲ್ಲಿ ಹೋಗಿ ಕೇಳಿದ್ರು, ಅಲ್ಲಿ ಬೇದ ಕಳ್ಸಿದ್ರು. ಒಳ್ಳೆ ಸರಿಯಾಗಿ ತಮ್ಮೂರಿಗೆ ಬಸ್ಗಳು ಸೌಕರ್ಯ ಆಗ್ತಾ ಇಲ್ಲ. ಸರಿಯಾಗಿ ಬಸ್ಗಳು ಇಲ್ಲ ಸರ್. ಟೈಮ್ ಸರಿಯಾಗಿ ಬಸ್ ಇಲ್ಲ. ನಾವು ಡಿಪೋ ಮ್ಯಾನೇಜರ್ಗೆ 2 ಅಥವಾ 3 ಸಲ ಮಾಡಿದ್ವಿ. ಅವರು ಸದಾ ಸ್ಪಂದಿಸಿಲ್ಲ. ಅವರು
ಅದೇ ರೀತಿಯಾಗಿ ಸರ್ ಈಗ ಎಲ್ಲರೂ ರಾಜಕೀಯ ಅದಾರ ರೀ MLA MP ಅದಾರ ಎಲೆಕ್ಷನ್ ಬಂದಾಗ 5 ನಿಮಿಷಕ್ಕೆ 10 ನಿಮಿಷಕ್ಕೆ ದಿನಕ್ಕೆ 4 ಸಲ ಹೇಳ್ತಾರೆ ದಿವಸಕ್ಕೆ ಸಲ ಹೇಳ್ತಾರೆ ಎಲ್ಲ ಮುಂದೆ ಹೇಳ್ತಾರೆ ಎಲ್ಲ ಹೇಳ್ತಾರೆ ಇಂಥ ಸಾಲಿಗೆ ಜನ ಸಂಪರ್ಕ ಕೆಲಸ ಮಾಡಂಗಿಲ್ಲ ರೀ ಮತ್ತು ಒಳ್ಳೆ ನಾವೇನೋ ಕೇಳ್ಕೋದ್ರಿ ನಾವೆಲ್ಲ ಮಾಡೀವಿ ಅನುದಾನ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ MLA ಹೇಳ್ತಾರೆ MP ಹೇಳ್ತಾರೆ ಎಲೆಕ್ಷನ್ದಾಗ ಅದಕ್ಕಾಗಿ ಇದಕ್ಕೆ ಹೇಳ್ತಾರೆ ಹಂಗಾಗಿ ಸರ್ ಎಲ್ಲ ಜನರನಿಗೆ ತೊಂದರೆ ಭಾಳ ಐತ್ರಿ ಅದು ನಾವು ಪದೇ ಹೇಳಿದ್ರೆ ನಮಗೆ ಇನ್ನೂ ಅಮೌಂಟ್ ಬಂದಿಲ್ಲಪ್ಪ ಅದು ಅಂತ ಹೇಳ್ತಾರೆ ಈಗೆಲ್ಲ ಅಲ್ಕುರಿಕಿ ರೋಡು ಕೆರ ರೋಡು ಮೇಲೆ ಮ್ಯಾಗ 4 ಸಲ 5 ಸಲ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಇನ್ಕಮ್ ಜಾಸ್ತಿ ಐತ್ರಿ ಇಲ್ಲ ಮಳೆ ಇನ್ಕಮ್ ಕಮ್ಮಿ ಐತಿ ಇಲ್ಲಿ ಬರೀ ನಮ್ಮ ಮನೆ ಬಿಡುದು ಏನಪ್ಪ ಬರೀ ಉಸ್ಕಿನ ಬೇರೆ ಐತಿ ಮಾಡ್ತಾರೆ ಉಸ್ಕಿನ ಬಿಟ್ಟು ದಂಡ ಇರೋಲ್ಲ ಅಧಿಕಾರಿಗಳು ಇದಾರಲ್ರಿ ಇಲ್ಲಿ ಲಂಚಕ್ಕೆ ಮಾತ್ರ ಬರ್ತಾರೆ ಇಲ್ಲಿ ಈ ಜನರಿಗೆ ಅನ್ಯಾಯ ಅತ್ಯಾಚಾರಕ್ಕೆ ಯಾರು ಬಂದಿಲ್ಲ ನೋಡಕ್ಕ ಈ ಯಾವ ಗಾಡಿ ಹೋದ್ರೆ ಗಾಡಿ ನುಕರಿ ಮಾಡೋದು ರೊಕ್ಕ ಎತ್ತೋದು ಅವ್ರು ಬಂದು ಏನು ಮಾಡ್ತಾರೆ ಸರ್ ಅವ್ರ ಮ್ಯಾಗ ರೊಕ್ಕ ತೊಗೊಂಡು ಹೋಗ್ತಾರ ಇವತ್ತು ಎಲ್ಲ ಅಧಿಕಾರಿಗಳು ಹೆಂಗೆ ಮಾಡ್ತಾರೆ ಸೌಕರ್ಯಗಳ ಬಗ್ಗೆ ಯಾವುದೇ ಅಧಿಕಾರಿ ಕಣ್ ತೆರೆದು ನೋಡ್ತಾ ಇಲ್ಲ ಯಾರು ನೋಡಿ ಸರ ಬರಂಗಿಲ್ಲ ಏನೋ ಒಂದು ಉಚಿತ ಗಾಡಿ ಓವರ್ಲೋಡ್ ಏನಾರು ಇದ್ರೆ ಪಾಸ್ ಇಲ್ಲ ಗಾಡಿ ಉಸ್ಕೊಂಡು ಹೋದ್ರೆ ಲಂಚಕ್ಕೆ ಗಾಡಿ ಮತ್ತೆ ತರ್ಬೇಕು ಮಾತ್ರ ಬರ್ತಾರೆ ರೀ ಎಲ್ಲ ಆಫೀಸರ್ ಬರ್ತಾರೆ ಬಂದು ಒಂದು 10,000 20,000 ರೂಪಾಯಿ ತೊಗೊಂಡು ಹೋಗ್ತಾರ ಇಂಥ ಶಾಲೆ ಮಕ್ಕಳಿಗೆ ಅಲ್ಲಿ ಈ ಜನರ ಸೇವೆದಲ್ಲಿ ಈ ರೋಡಿಂದ ಅಲ್ಲಿ ಯಾವುದೂ ಏನೂ ಸ್ಪೈಸಿಲ್ಲ